ಎಲ್ರಿಗೂ ನಮಸ್ಕಾರ. ನಾವು ಈ ದಿನ 5ನೇ ತರಗತಿಯ ಮೊದಲನೇ ಪಾಠ ಲವ್ ಫಾರ್ ಎನಿಮಲ್ಸ್ ಎಂಬ ಯೂನಿಟನ್ನು ಅಧ್ಯಯನ ಮಾಡೋಣ. ಈ ಪಾಠದ ಮೊದಲಿಗೆ ವಾರ್ಮ್ ಅಪ್ ಆ್ಯಕ್ಟಿವಿಟಿಗಳನ್ನು ಕೊಟ್ಟಿದ್ದು. ಟಾಸ್ಕ್ ಎ, ಫಿಲ್ ಇನ್ ದ ಬಾಕ್ಸಸ್ ವಿತ್ ಲೆಟರ್ಸ್ ಸೊ ದಟ್ ಯು ಗೆಟ್ ದ ನೇಮ್ಸ್ ಆಫ್ ಎನಿಮಲ್ಸ್. ಒನ್ ಹ್ಯಾಸ್ ಬೀನ್ ಡನ್ ಫಾರ್ ಯು. ಇಲ್ಲಿ ಫಾರ್ಮೆಟಾಗಿ ಏನು ಮಾಡಿದ್ದಾರೆ ಅಂದರೆ, ಮೊದಲಿಗೆ ಅವರು ಓ ಅಕ್ಷರಗಳನ್ನು ನಡುವೆ ಬಿಟ್ಟಿದ್ದಾರೆ. ನಾವು ಬೇಕಾಗಿರ್ತಕ್ಕಂತಹ ಪ್ರಾಣಿಗಳ ಹೆಸರನ್ನು ತುಂಬ್ತಾ ಹೋಗಬೇಕು. ಇಲ್ಲಿ ಆಕ್ಸ್, ಫಾಕ್ಸ್, ಗೋಟ್, ಹಾರ್ಸ್, ಮಂಕಿ, ಗೊರಿಲ್ಲಾ, ಕಾಂಗರು ಆ್ಯಂಡ್ ಕ್ರೊಕೊಡೈಲ್. ಟಾಸ್ಕ್ ಬಿ ನೋಡೋದಾದರೆ, ಡಿಸ್ಕಸ್ ಇನ್ ಗ್ರೂಪ್ಸ್ ಹೌ ಎನಿಮಲ್ಸ್ ಆರ್ ಹೆಲ್ಪ್ಫುಲ್ ಟು ಅಸ್. ಆಫ್ಟರ್ ಯು ಡಿಸ್ಕಸ್, ರೈಟ್ ಡೌನ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ದ ನೇಮ್ಸ್ ಆಫ್ ದ ಎನಿಮಲ್ಸ್ ಆ್ಯಂಡ್ ಹೌ ದೇ ಆರ್ ಯೂಸ್ಫುಲ್ ಟು ಅಸ್. ಇಲ್ಲಿ ಎನಿಮಲ್ಸ್ಗಳನ್ನ ಬರೀಬೇಕು, ಜೊತೆಗೆ ಆ ಎನಿಮಲ್ಸ್ ಮನುಷ್ಯನಿಗೆ ಹೇಗೆ ಉಪಯುಕ್ತ ಆಗ್ತವೆ, ಯೂಸ್ ಆಗ್ತವೆ ಅನ್ನೋದನ್ನು ಕೂಡ ಬರಿತಾ ಹೋಗ್ಬೇಕು. ಎಕ್ಸಾಂಪಲ್, ಆಕ್ಸ್ ಫ್ಲೋಸ್ ದ ಫೀಲ್ಡ್, ಕೌ ಗಿವ್ಸ್ ಮಿಲ್ಕ್, ಡಾಗ್ ಪ್ರೊಟೆಕ್ಟ್ ಹೋಮ್ಸ್ ಆ್ಯಂಡ್ ಲಾಸ್ಟ್ ಒನ್ ಹಾರ್ಸ್ ಡ್ರಾಸ್ ಕಾರ್ಟ್. The school bell rings. It is 4:15 in the evening. Lucy and Nitin are returning home from school. ಸಾಯಂಕಾಲ 4:15 ಆಯಿತು. ಶಾಲೆಯ ಗಂಟೆ ಬಾರಿಸಿತು. ಲೂಸಿ ಮತ್ತು ನಿತಿನ್ ಶಾಲೆಯಿಂದ ಮನೆಗೆ ಮರಳಿದರು. They see a man walking with his pet dog. The man is trying to tell his dog something. ಅವ್ರೇನು ಮಾಡಿದ್ರು ಅಂದರೆ, ಒಬ್ಬ ವ್ಯಕ್ತಿ ತನ್ನ ಪ್ರೀತಿಯ ನಾಯಿ ಜೊತೆಗೆ ಹೋಗುತ್ತಿರುವುದನ್ನು ನೋಡಿದರು. ಆ ವ್ಯಕ್ತಿ ಏನು ಮಾಡ್ತಿದ್ದ ಅಂತಂದರೆ, ತನ್ನ ನಾಯಿಗೆ ಏನನ್ನೋ ಹೇಳುವಂತೆ ಪ್ರಯತ್ನಿಸ್ತಾ ಇದ್ದ. ದ ಡಾಗ್ ಸೀಮ್ಸ್ ಟು ಬಿ ಆನ್ಸರಿಂಗ್ ಹಿಮ್ ಬೈ ಬಾರ್ಕಿಂಗ್. ಆ ನಾಯಿಯೂ ಸಹ ಅವನಿಗೆ ಬೊಗಳುವ ರೀತಿ, ಉತ್ತರಿಸುವ ರೀತಿ ಗೋಚರಿಸ್ತಾ ಇತ್ತು. ವಾಚಿಂಗ್ ದಿಸ್, ಲೂಸಿ ರಿಮೆಂಬರ್ಸ್ ರಮಣ ಮಹರ್ಷಿ. ಇದನ್ನು ನೋಡಿ ಲೂಸಿ ರಮಣ ಮಹರ್ಷಿಯವರನ್ನು ಜ್ಞಾಪಿಸಿಕೊಂಡ್ಳು. ಲೂಸಿ, ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ? ಲೂಸಿ ಕೇಳ್ತಾಳೆ, ನಿನಗೇನಾದರೂ ರಮಣ ಮಹರ್ಷಿಯವ್ರ ಬಗ್ಗೆ ಗೊತ್ತಾ? ನಿತಿನ್ ಹೇಳ್ತಾನೆ, ನೋ ಐ ಡೋಂಟ್. ವಾಟ್ ಈಸ್ ಸ್ಪೆಷಲ್ ಅಬೌಟ್? ಇಲ್ಲ, ಗೊತ್ತಿಲ್ಲ. ಏನು ವಿಶೇಷ ಅವ್ರ ಬಗ್ಗೆ? ಲೂಸಿ, ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಲೂಸಿ ಹೇಳ್ತಾಳೆ, ಶ್ರೀ ಭಗವಾನ್ ರಮಣ ಮಹರ್ಷಿಯವರು ಪ್ರಾಣಿ ಮತ್ತು ಪಕ್ಷಿಗಳನ್ನು ತುಂಬ ಪ್ರೀತಿಸ್ತಾ ಇದ್ದರು. ನಿತಿನ್, ಕ್ಯಾನ್ ಯು ಟೆಲ್ ಮಿ ಮೋರ್ ಅಬೌಟ್ ರಮಣ ಮಹರ್ಷಿ? ನಿತಿನ್ ಪ್ರತಿಯಾಗಿ ಹೇಳ್ತಾನೆ, ನೀನು ರಮಣ ಮಹರ್ಷಿಯವ್ರ ಬಗ್ಗೆ ಇನ್ನೂ ಜಾಸ್ತಿ ಹೇಳಬಲ್ಲೆಯಾ? ಲೂಸಿ, ಲಿಸನ್, ಇವನ್ ಎನಿಮಲ್ಸ್ ವೆರ್ ಅಟ್ರಾಕ್ಟೆಡ್ ಟು ಹಿಮ್. ಹಿ ಸ್ಪೋಕ್ ಟು ದೆಮ್ ಜಸ್ಟ್ ಆ್ಯಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್. ಕೇಳು, ಪ್ರಾಣಿಗಳು ಸಹಿತ ಅವರೆಡೆ ಆಕರ್ಷಿತಗೊಳ್ತಾ ಇದ್ವು. ಅವರು ಮನುಷ್ಯರ ಜೊತೆ ಹೇಗೆ ಮಾತಾಡ್ತಾ ಇದ್ರು, ಅದೇ ರೀತಿಯಾಗಿ ಅವುಗಳ ಜೊತೆ ಮಾತಾಡ್ತಾ ಇದ್ರು. ನಿತಿನ್, ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾ ಟಾಕಿಂಗ್ ಟು ಹೀಸ್ ಡಾಗ್? ಲೂಸಿ, ಎಸ್, ಹಿ ಕಾಲ್ಡ್ ದ ಡಾಗ್ಸ್ ಬಾಯ್ಸ್. ಹಿ ಯೂಸ್ ಟು ಸೇ, ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್? ನಿತಿನ್, ರಿಯಲಿ? Lucy, yes, and he called his cow Lakshmi. He used to say, give Lakshmi some rice. Nitin, where did he keep all these animals? Lucy, these animals lived in his ashram. He always fed the animals and birds first. He ate only after feeding them. ನಿತಿನ್ ಕೇಳ್ತಾನೆ, ಅಂದರೆ ನಾವೀಗ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದ್ದಿಲ್ಲ ತನ್ನ ನಾಯಿ ಜೊತೆಗೆ ಮಾತಾಡೋದನ್ನು, ಆ ರೀತಿನ? ಲೂಸಿ, ಹೌದು. ಮತ್ತು ಅವರು ನಾಯಿಯನ್ನು ಯಾವಾಗಲೂ ಬಾಯ್ಸ್, ಹುಡುಗರು ಅಂತೇಳಿ ಕರೀತಾ ಇದ್ದರು. ಅವರು ಯಾವಾಗಲೂ ಹುಡುಗರಿಗೆ ಅಥವಾ ಬಾಯ್ಸ್ಗೆ ಅವರ ಆಹಾರ ನೀಡಿ ಅಂತೇಳಿ ಹೇಳ್ತಾ ಇದ್ರು. ನಿತಿನ್, ನಿಜವಾಗ್ಲೂ? ಲೂಸಿ, ಹೌದು. ಮತ್ತು ಅವರು ಆಕಳನ್ನು ಲಕ್ಷ್ಮಿ ಅಂತೇಳಿ ಕರೀತಾ ಇದ್ದರು. ಲಕ್ಷ್ಮಿಗೆ ಆಹಾರ ಕೊಡಿ ಅಂತೇಳಿ ಸದಾ ಹೇಳ್ತಾ ಇದ್ರು. ನಿತಿನ್ ಹೇಳ್ತಾನೆ, ಹಾಗಾದರೆ ಈ ಎಲ್ಲ ಪ್ರಾಣಿಗಳನ್ನು ಅವರು ಎಲ್ಲಿಟ್ಟಿದ್ರು? ಲೂಸಿ ಹೇಳ್ತಾಳೆ, ಈ ಎಲ್ಲ ಪ್ರಾಣಿಗಳು ಅವರ ಆಶ್ರಮದಲ್ಲಿ ವಾಸವಾಗಿದ್ವು. ಅವರು ಯಾವಾಗಲೂ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಆಹಾರವನ್ನು ಮೊದಲು ನೀಡಿ ಅದಾದ ನಂತರವಷ್ಟೇ ತಾವು ಆಹಾರವನ್ನು ಸೇವಿಸ್ತಾ ಇದ್ದರು. ನಿತಿನ್, ಇವನ್ ಬರ್ಡ್ಸ್? ಲೂಸಿ, ಎಸ್, ರಮಣ ಮಹರ್ಷಿ ಕಾಲ್ಡ್ ದ ಪಿಕಾಕ್ಸ್ ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್. ದೆನ್ ದೇ ವುಡ್ ಗೋ ಟು ಹಿಮ್ ಆ್ಯಂಡ್ ಈಟ್ ದ ಪೀನಟ್ಸ್, ರೈಸ್ ಆ್ಯಂಡ್ ಮ್ಯಾಂಗೋಸ್ ಫ್ರಮ್ ಹಿಸ್ ಹ್ಯಾಂಡ್ಸ್. ನಿತಿನ್ ಪ್ರಶ್ನೆ ಮಾಡಿದ, ಪಕ್ಷಿಗಳಿಗೂ ಸಹನಾ? ಲೂಸಿ ಹೇಳ್ತಾಳೆ, ಹೌದು. ರಮಣ ಮಹರ್ಷಿಯವರು ನವಿಲುಗಳನ್ನು ಅವುಗಳ ಧ್ವನಿಯನ್ನು ಮಾಡಿ ಕರಿತಾ ಇದ್ದರು. ಅವುಗಳು ಅವರ ಬಳಿ ಹೋಗ್ತಾ ಇದ್ದು, ಹೋಗಿ ತಮ್ಮ ಕೈಯಿಂದಾನೇ ಅವುಗಳಿಗೆ ವಟಾಣಿ, ಭತ್ತ ಹಾಗೂ ಹಣ್ಣುಗಳನ್ನು, ಮಾವಿನ ಹಣ್ಣುಗಳನ್ನು ಅವುಗಳಿಗೆ ನೀಡ್ತಾ ಇದ್ದರು. ನಿತಿನ್, ದ್ಯಾಟ್ಸ್ ಇಂಟ್ರೆಸ್ಟಿಂಗ್ ಲೂಸಿ. ವಿಲ್ ಯು ಪ್ಲೀಸ್ ಟೆಲ್ ಮಿ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಅಬೌಟ್ ರಮಣ ಮಹರ್ಷಿ ಆ್ಯಂಡ್ ಎನಿಮಲ್ಸ್? ನಿತಿನ್ ಮತ್ತೆ ಹೇಳ್ತಾನೆ, ಅದು ಬಹಳ ಆಸಕ್ತಿದಾಗಿರ್ತಕ್ಕಂಥ ಕಥೆಯಾಗಿತ್ತು. ಲೂಸಿ, ನೀನು ದಯವಿಟ್ಟು ಇನ್ನೂ ಸ್ವಲ್ಪ ಜಾಸ್ತಿ ಆಸಕ್ತಿದಾಗಿರ್ತಕ್ಕಂತಹ ಕಥೆಗಳನ್ನು ರಮಣ ಮಹರ್ಷಿಯವ್ರ ಬಗ್ಗೆ ಮತ್ತು ಪ್ರಾಣಿಗಳ ಬಗ್ಗೆ ಹೇಳ್ತೀಯಾ ಅಂಥೇಳಿ ನಿತಿನ್ ಕೇಳ್ತಾನೆ. ಲೂಸಿ,
Yes, listen. One day Maharshi was sitting on a hillside. A snake crawled over his legs. He did not move nor show any fear. Later, someone asked him what he felt like when the snake crawled over his legs. He replied, cool and soft. ಲೂಸಿ, ಹೌದು ಕೇಳು. ಒಂದು ದಿನ ಅವರು ತಪಸ್ಸಿಗಾಗಿ ಕುಳಿತಾಗ ಒಂದು ಹಾವು ಅವರ ತೊಡೆಗಳ ಮೇಲೆ ಚಲಿಸ್ತಾ ಹೋಯಿತು. ಅವರು ಅಲ್ಲಾಡಲಿಲ್ಲ ಅಥವಾ ಯಾವುದೇ ಭಯವನ್ನು ತೋರಿಸ್ತಾ ಇಲ್ಲ. ನಂತರ ಯಾರೋ ಒಬ್ಬರು ಅವರ ಕಾಲುಗಳ ಮೇಲೆ ಹಾವು ತೆವಳಿದ ಬಗ್ಗೆ ಕೇಳಿದಾಗ ಅವರು ಕೂಲ್ ಆ್ಯಂಡ್ ಸಾಫ್ಟ್ ಎಂದು ಪ್ರತಿಕ್ರಿಯಿಸಿದರು. ನಿತಿನ್, ಮೈ ಗಾಡ್, ಐ ವುಡ್ ಹ್ಯಾವ್ ಕ್ರೈಡ್ ಆ್ಯಂಡ್ ರನ್ ಅವೇ. ಡಿಡ್ ಎನಿವನ್ ಕಿಲ್ ದ ಸ್ನೇಕ್ಸ್ ಇನ್ ದ ಆಶ್ರಮ್? ನಿತಿನ್ ಪ್ರಶ್ನೆ ಮಾಡಿದೆ. ಓ ಮೈ ಗಾಡ್, ನಾನೇನಾದರೂ ಆಗಿದ್ದರೆ ಚೀರಿ ದೂರ ಓಡ್ ಹೋಗ್ತಾ ಇದ್ದೆ. ಯಾರಾದರೂ ಆಶ್ರಮದಲ್ಲಿ ಹಾವನ್ನು ಕೊಂದ್ರ ಅಂತೇಳಿ ನಿತಿನ್ ಪ್ರಶ್ನೆ ಮಾಡಿದ. ಲೂಸಿ, Ramana Maharshi never allowed people to kill snakes in his ashram. He said, we have come to their home and we have no right to trouble them. They do not trouble us. Oh, we are nearing our homes. I will continue the story tomorrow. ನಿತಿನ್ನ ಪ್ರಶ್ನೆಗೆ ಪ್ರತಿಯಾಗಿ ರಮಣ ಮಹರ್ಷಿ ಅವರು ಯಾವಾಗಲೂ ಜನರಿಗೆ ತಮ್ಮ ಆಶ್ರಮದಲ್ಲಿ ಹಾವುಗಳನ್ನು ಕೊಲ್ಲಲು ಅವಕಾಶ ಕೊಡುತ್ತಿರಲಿಲ್ಲ. ಅವರು ಹೇಳ್ತಾ ಇದ್ದರು, ನಾವು ಅವುಗಳ ಮನೆಗೆ ಬಂದಿದ್ದೇವೆ. ನಾವು ಅವುಗಳಿಗೆ ತೊಂದರೆ ಕೊಡ್ತಕ್ಕಂಥ ಯಾವುದೇ ಅಧಿಕಾರವನ್ನು ಅಥವಾ ಹಕ್ಕನ್ನು ಹೊಂದಿಲ್ಲ. ಅವು ನಮಗೆ ಯಾವುದೇ ತೊಂದರೆಯನ್ನು ನೀಡುವುದಿಲ್ಲ. ಓ, ನಾವು ನಮ್ಮ ಮನೆಗಳ ಸಮೀಪ ಬಂದಿದ್ದೇವೆ. ನಾನು ಕಥೆಯನ್ನು ನಾಳೆ ಮುಂದುವರಿಸುತ್ತೇನೆ ಅಂತೇಳಿ ಲೂಸಿ ಹೇಳ್ತಾಳೆ. ನಿತಿನ್, ಎಸ್, ಥ್ಯಾಂಕ್ಸ್ ಅ ಲಾಟ್. ಹೂ ಟೋಲ್ಡ್ ಯು ಆಲ್ ದೀಸ್ ಸ್ಟೋರೀಸ್? ನಿತಿನ್ ಹೇಳ್ದ. ಓಕೆ, ತುಂಬ ಧನ್ಯವಾದಗಳು. ನಿನಗೆ ಈ ಎಲ್ಲ ಕಥೆಗಳನ್ನು ಯಾರು ಹೇಳ್ತಾರೆ? ಲೂಸಿ, ಮೈ ಗ್ರ್ಯಾಂಡ್ ಮದರ್ ನೋಸ್ ಎ ಲಾಟ್ ಆಫ್ ಸ್ಟೋರೀಸ್. ಶಿ ಟೆಲ್ಸ್ ಅ ಸ್ಟೋರೀಸ್ ಎವ್ರಿ ಡೇ. ಬಾಯ್. ಲೂಸಿ ಹೇಳ್ತಾಳೆ, ನನ್ನ ಗ್ರ್ಯಾಂಡ್ ಮದರ್, ನನ್ನ ಅಜ್ಜಿ ತುಂಬ ಇಂಥ ಕಥೆಗಳನ್ನು ತಿಳಿದಿದ್ದಾರೆ. ಅವರು ನಮಗೆ ಪ್ರತಿದಿನ ಇವುಗಳನ್ನು ಹೇಳ್ತಾರೆ. ಬಾಯ್. ನಿತಿನ್, ದ್ಯಾಟ್ಸ್ ಎ ವಂಡರ್ಫುಲ್. ಟೆಲ್ ಮಿ ಮೋರ್ ಟುಮಾರೋ. ಸಿ ಯು. ಬಾಯ್. ಅದು ಬಹಳ ಅದ್ಭುತ. ನಾಳೆ ನನಗೆ ಕಥೆಯನ್ನು ಮುಂದುವರಿಸು. ಸಿ ಯು. ಬಾಯ್. ವೊಕ್ಯಾಬ್ಯುಲರಿ 1. ಗಿವ್ ದ ಅಪೋಸಿಟ್ಸ್ ಆಫ್ ದ ಫಾಲೋವಿಂಗ್ ವರ್ಡ್ಸ್. ಈ ಕೆಳಗಿನ ಶಬ್ದಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ. ಮೋರ್, ಲೆಸ್, ರಿಮೆಂಬರ್, ಫಾರ್ಗೆಟ್, ಆಲ್ವೇಸ್, ನೆವರ್, ಫಸ್ಟ್, ಲಾಸ್ಟ್, ಸಾಫ್ಟ್, ಹಾರ್ಡ್, ನಿಯರ್ ಆ್ಯಂಡ್ ಫಾರ್. ವೊಕ್ಯಾಬ್ಯುಲರಿ 2 ಅಲ್ಲಿ ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿಚ್ ದ ನೇಮ್ಸ್ ಕಾಲಮ್ ಬಿ. ಸೇಸ್, ಬಾಯ್ಸ್, ಕೌ, ಸ್ಟೋರಿ ಟೆಲ್ಲರ್, ಫ್ರೆಂಡ್ಸ್. ಹಾಗಾದರೆ ಸೇಸ್ ಯಾರು? ರಮಣ ಮಹರ್ಷಿ. ಬಾಯ್ಸ್ ಯಾರು? ಡಾಗ್ಸ್. ಕೌ, ಲಕ್ಷ್ಮಿ. ಸ್ಟೋರಿ ಟೆಲ್ಲರ್, ಗ್ರ್ಯಾಂಡ್ ಮದರ್. ಫ್ರೆಂಡ್ಸ್, ಲೂಸಿ ಆ್ಯಂಡ್ ನಿತಿನ್. Vocabulary 3. Find one word for each of the following from the lesson. Coming back means return. Slow movement of the snake means travel. A place where sages live, that's ashram or hermitage. ಒಂದೇ ಪದದಲ್ಲಿ ಅರ್ಥವನ್ನು ಹೇಳೋದು. ಹಿಂದಕ್ಕೆ ಬರೋದು ರಿಟರ್ನ್. ಹಾವಿನ ನಿಧಾನವಾದ ಚಲನೆ ಟ್ರಾವೆಲ್. ಋಷಿಮುನಿಗಳು ವಾಸ ಮಾಡ್ತಕ್ಕಂಥ ಸ್ಥಳ ಆಶ್ರಮ್ ಅಥವಾ ಹರ್ಮಿಟೇಜ್ ಅಂತೇಳಿ ಬರಿತೀವಿ. ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಫಸ್ಟ್ ಒನ್, ವೇರ್ ಲೂಸಿ ಆ್ಯಂಡ್ ನಿತಿನ್ ಗೋಯಿಂಗ್? ಲೂಸಿ ಮತ್ತು ನಿತಿನ್ ಎಲ್ಲಿಗೆ ಹೋಗುತ್ತಿದ್ದರು? ದ ಆನ್ಸರ್ ಈಸ್ ಲೂಸಿ ಆ್ಯಂಡ್ ನಿತಿನ್ ಆರ್ ರಿಟರ್ನಿಂಗ್ ಹೋಮ್ ಫ್ರಮ್ ಸ್ಕೂಲ್. ಲೂಸಿ ಮತ್ತು ನಿತಿನ್ ಶಾಲೆಯಿಂದ ಮನೆಗೆ ಮರಳುತ್ತಿದ್ದರು. ಸೆಕೆಂಡ್, ವಾಟ್ ಡಿಡ್ ದೇ ಸಿ? ಅವರು ಏನನ್ನು ನೋಡಿದರು? ಆನ್ಸರ್ ಈಸ್ ದೇ ಸಿ ಎ ಮ್ಯಾನ್ ವಾಕಿಂಗ್ ವಿತ್ ಹೀಸ್ ಪೆಟ್ ಡಾಗ್. ಥರ್ಡ್ ಒನ್, ವೈ ವರ್ ದ ಅನಿಮಲ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮಹರ್ಷಿ? ಯಾಕೆ ಎಲ್ಲ ಪ್ರಾಣಿಗಳು ಅವರೆಡೆ ಆಕರ್ಷಿತರಾಗುತ್ತಿದ್ದವು? ದ ಆನ್ಸರ್ ಈಸ್ ಅನಿಮಲ್ಸ್ ವೇರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಹಿಮ್ ಬಿಕಾಸ್ ಹಿ ಸ್ಪೋಕ್ ಟು ದೆಮ್ ಜಸ್ಟ್ ಆಸ್ ಹಿ ವುಡ್ ಸ್ಪೀಕ್ ವಿತ್ ಪೀಪಲ್. ಫೋರ್ತ್ ಒನ್, ವೇ ಡಿಡ್ ರಮಣ ಮಹರ್ಷಿ ಕೀಪ್ the animals? The answer is Ramana Maharshi kept all the animals in his ashram. Fifth one, what happened one day when he was sitting by the hillside? The answer is a snake crawled over his legs. How did he feed the peacocks? The answer is Ramana Maharshi caught the peacocks by making sounds of their cries and feed them from his hands. Seventh one, why did Ramana Maharshi not allow anyone to kill snakes? The answer is Ramana Maharshi never allowed people to kill snakes in his ashram
Because he said, we have come to their home and we have no right to trouble them. They do not trouble us. Who told stories to Lucy? Grandmother told stories to Lucy. Comprehension 2. Discuss with your friends and answer the following questions in 4 to 6 sentences each. First one. Describe Ramana Maharshi's love for animals. The answer is, he always fed the animals and birds in the ashram first and then eat. He used to call the dogs as boys. He used to call the peacocks by making sounds of their cries and feed them with his hands. Second question is, what did Ramana Maharshi say about killing of snakes? Answer is, Ramana Maharshi never allowed people to kill snakes in his ashram. He said, we have come to their home and we have no right to trouble them. They do not trouble us. Language exercise. Fill in the blanks with the ing form of the verbs given in the box. Check the spelling of the new words. The boys are running. I like playing cricket. The fish is swimming in the water. Nalini is reading the newspaper. The girls are dancing. Next one, rearrange the words to frame meaningful sentences. All the sentences begin with Ramana Maharshi. ಎಲ್ಲ ವಾಕ್ಯಗಳು ರಮಣ ಮಹರ್ಷಿಯಿಂದ ಶುರುವಾಗ್ತವೆ. ಫಸ್ಟ್ ಒನ್, ರಮಣ ಮಹರ್ಷಿ ವಾಸ್ ಎ ಸೇಸ್. Second one, Ramana Maharshi loved animals and birds. Ramana Maharshi never allowed people to kill snakes. Last one, Ramana Maharshi fed the animals first. Thanks for watching, friends. Please forgive me if there are mistakes. Thank you.